ಹೆಲೋ ಎವ್ರಿವನ್, ವೆಲ್ಕಮ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ಬ್ಲಾಗ್. ಇವತ್ತು ಸಂಡೇ. ನಾನು ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಬಟ್ಟೆ ಒಣಹಾಕಕ್ಕೆ ಹೋಗಿದ್ದಾಗ ನನ್ನ ಮಗನು ಕ್ಲಿಪ್ಸ್ ಕೊಟ್ಟು ಹೆಲ್ಪ್ ಮಾಡ್ತಾ ಇದ್ದ. ಸಂಜೆ ಹಾಗೆ ಕಾರಿಡಾರ್ ಹತ್ರ ಆಟ ಆಡ್ತಾ ಇದ್ದ. ರೋಡಲ್ಲಿ ಹೋಗೋರನ್ನ ಬರೋರನ್ನ ನೋಡ್ಕೊಂಡು ಫುಲ್ ಖುಷಿಯಾಗಿಬಿಟ್ಟಿದ್ದ. ಮತ್ತು ರಾತ್ರಿ ಊಟಕ್ಕೆ ಗೋಧಿ ಹಿಟ್ಟು ಯೂಸ್ ಮಾಡಿಕೊಂಡು ಆಲೂ ಪರಾಟ ಮಾಡ್ಕೊಂಡಿದ್ದೆ. ಆಲೂ ಪರಾಟ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ಗೆ ಗೋಧಿ ಹಿಟ್ಟು, ಉಪ್ಪು, ಜೀರಿಗೆ, ಕಸ್ತೂರಿ ಮೇಥಿ ಮತ್ತು ಸ್ವಲ್ಪ ನೀರು, ಅಂದರೆ ನಮ್ಮ ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕು. ಜೊತೆಗೆ ಚೆನ್ನಾಗಿ ನಾದ್ಕೊಂಡಷ್ಟು ಪರಾಟ ಚೆನ್ನಾಗಿ ಬರುತ್ತೆ. ಲಾಸ್ಟಿಗೆ ನಾದ್ಕೊಂಡ್ಮೇಲೆ 1 ಸ್ಪೂನಷ್ಟು ಎಣ್ಣೆಯನ್ನು ಮೇಲೆ ಸವರಿ ಇಡಬೇಕು. ಒಂದು ಪ್ಲೇಟ್ ಮುಚ್ಚಿ ನೆನೆಯೋಕ್ಕಿಟ್ರೆ ಚಪಾತಿ ಹಿಟ್ಟು ರೆಡಿಯಾಗಿಬಿಡತ್ತೆ. ಈ ಕಡೆ ಪರಾಟ ಸ್ಟಫ್ ಮಾಡ್ಕೊಳ್ಳೋದಕ್ಕೆ ಬೆಂದಿರೋ 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಅದಕ್ಕೆ ಮೂಲಂಗಿ ಮತ್ತು ಗೆಡ್ಡೆಕೋಸು, ಕ್ಯಾರೆಟ್ ಎಲ್ಲನೂ ತುರಿದು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ, ಸ್ವಲ್ಪ ಜೀರಾ ಪೌಡರ್, ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ, ಒಂದು 1/4 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ನಾನು ಪರಾಟಾಗೆ ಕಾಂಬಿನೇಷನ್ ಆಗಿ ಟೊಮೆಟೊ ಗೊಜ್ಜು ಮಾಡ್ಕೊಂಡಿದ್ದೆ. ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಟೊಮಾಟೊ, ಈರುಳ್ಳಿ ಮತ್ತು ಸಾಂಬಾರು ಪೌಡರ್ ಮಾತ್ರ ಯೂಸ್ ಮಾಡಿಕೊಂಡು ಟೊಮೆಟೊ ಗೊಜ್ಜು ಮಾಡ್ಕೊಂಡಿದ್ದೆ. ನೆಕ್ಸ್ಟು ಚಪಾತಿಯನ್ನು ಲಟ್ಟಿಸ್ಕೊಂಡು ನಾವೇನು ಮಾಡ್ಕೊಂಡಿದ್ವಿ ಆಲೂಗೆಡ್ಡೆದು ಸ್ಟಫ್ನ ಅದನ್ನ ಹಾಕ್ಕೊಂಡು ಅದನ್ನು ಚಪಾತಿ ಮತ್ತೆ ಲಟ್ಟಿಸ್ಕೊಂಡು ತವಾ ಮೇಲೆ ಹಾಕಿ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ಪರಾಟ ರೆಡಿನೇ ಆಗಿಬಿಡತ್ತೆ. ನನ್ನ ಮಗನಿಗೆ ನಾನು ತಿನ್ನಿಸ್ತಾಯಿದ್ದೆ, ಅವನಿಗೂ ತಿನ್ನೋಕ್ಕೆ ಬಿಡ್ತಾಯಿದ್ದೆ. ಅವನು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದ. ಚೆನ್ನಾಗಿದೆಯಾ? ಈ ಥರ ಅವನಿಗೆ ತಿನ್ನೋಕ್ಕೆ ಬಿಟ್ಟರೆ ಆರಾಮಾಗಿ ಆಟ ಆಡ್ಕೊಂಡು ತಿನ್ಕೊತಾನೆ. ಇನ್ನು ನಾಳೆ ಸೋಮವಾರ ಆದ್ದರಿಂದ ನಾನು ಇವಾಗೇ ಎಲ್ಲ ಕೆಲಸನೂ ಮುಗಿಸ್ಕೊತಾ ಇದ್ದೀನಿ. ಏಕೆಂದರೆ ನಾಳೆ ಪಾಪು ಇರೋದ್ರಿಂದ ನಾನು ಬೆಳಿಗ್ಗೆ ಬೇಗ ಎದ್ದು ದೀಪ ಎಲ್ಲ ಹಚ್ಚಿ ಮಾಡೋಕ್ಕಾಗಲ್ಲ ಒಂದೇ ಸಲ. ನಾನು ರಾತ್ರಿಯೇ ಈ ಥರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊತೀನಿ, ನಾಳೆ ಬೆಳಿಗ್ಗೆ ಎದ್ದು ದೀಪ ಹಚ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ. ಪಾಪುನು ಊಟ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಅವನು ಇವಾಗ ಮಲ್ಕೊಂಡ. ಇದು ನನ್ನ ಇವತ್ತಿನ ಮಿನಿ ಬ್ಲಾಗ್ ಆಗಿರುತ್ತೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.